ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಫಿಸಿಕ್ಸ್ ಪ್ರೊಫೆಸರ್ ಡಾಕ್ಟರ್ ನಾಗರಾಜ್. ಫಸ್ಟ್ PUC ಫಿಸಿಕ್ಸ್ ಅದರಲ್ಲೂ ಗ್ರಾವಿಟೇಷನ್ ಅನ್ನೋ ಚಾಪ್ಟರನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಇದು ಎರಡನೇ ವಿಡಿಯೋ. ಹಿಂದಿನ ವಿಡಿಯೋದಲ್ಲಿ ಈ ಕೆಪ್ಲರ್ಸ್ ಲಾಸ್ ಆಫ್ ಪ್ಲಾನೆಟರಿ ಮೋಷನ್, ಅದಕ್ಕೂ ಮುಂಚೆ ಎರಡು ಮಾಡೆಲ್ಗಳು ಯಾವ್ಯಾವುದು, ಹೀಲಿಯೋಸೆಂಟ್ರಿಕ್ ಅಂತ ಮತ್ತು ಜಿಯೋಸೆಂಟ್ರಿಕ್ ಅಂತ, ಗ್ರಾವಿಟೇಷನಲ್ ಫೋರ್ಸಿನ ಇಂಪಾರ್ಟೆನ್ಸ್ ಇವನ್ನೆಲ್ಲ ಡಿಸ್ಕಸ್ ಮಾಡಿದ್ದೀವಿ. ಜೊತೆಗೆ ಕೆಪ್ಲರ್ಸ್ ಲಾಸಲ್ಲಿ 3 ಲಾಗಳು ಏನು ಬರ್ತಾವಲ್ಲ, ಒಂದು ಲಾ ಆಫ್ ಆರ್ಬಿಟ್ ಅಂತ, ಇನ್ನೊಂದು ಲಾ ಆಫ್ ಏರಿಯಾ ಅಂತ, ಇನ್ನೊಂದು ಲಾ ಆಫ್ ಪೀರಿಯಡ್ ಅಂತ. ಅದರಲ್ಲಿ ಲಾ ಆಫ್ ಆರ್ಬಿಟ್ ಅನ್ನು ತಗೊಂಡು ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಆಂಗ್ಯುಲರ್ ಮೊಮೆಂಟಮ್ ಅನ್ನು ಕೂಡ ನಾವು ಡಿರೈವ್ ಮಾಡಿ ಆಗಿದೆ. ಬನ್ನಿ, ಈ ವಿಡಿಯೋದಲ್ಲಿ ನಾನು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ. ಸೊ ದಯವಿಟ್ಟು ನನ್ನ ವಿಡಿಯೋಸನ್ನು ನೋಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ನೋಡಲಿಕ್ಕೆ ಹೇಳಿ. ಓಕೆ, ವೆಲ್, ಲೆಟ್ ಮಿ ನೌ ಮೂವ್ ಆನ್ ಟು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಆ್ಯಕ್ಚುಲಿ ನ್ಯೂಟನ್ ಈಸ್ ಫೇಮಸ್ ಫಾರ್ ಸೋ ಮೆನಿ ಥಿಂಗ್ಸ್. ಅದರಲ್ಲೂ ಈ ಗ್ರಾವಿಟೇಷನ್ ಅಂತ ಕಾನ್ಸೆಪ್ಟ್ ಬಂದಾಗ ನಮಗೆ ಪಟ್ ಅಂತ ನೆನಪಾಗೋ ಹೆಸರೇನೆ ನ್ಯೂಟನ್. ನೀವು ಚಿಕ್ಕವರಿಂದನೂ ಕೇಳ್ಕೊಂಬಂದಿದ್ದೀರಾ. ನ್ಯೂಟನ್ ಯಾವುದೋ ಒಂದು ಮರದ ಕೆಳಗಡೆ ಮಲಗಿದ್ದ, ಆ್ಯಪಲ್ ಮರದ ಕೆಳಗಡೆ ಮಲಗಿದ್ದ. ಆ್ಯಪಲ್ ಅಲ್ಲಿಂದ ಬಿತ್ತು, ಒಂದು ಸೇಬಣ್ಣು ಮೇಲ್ಗಡೆಯಿಂದ ಬಿತ್ತು. ಅದನ್ನು ನೋಡಿ ಯಾಕೆ ಬೀಳ್ತಾ ಇದೆ ಇದು, ಇಲ್ಲಿ ಕೆಳಗಡೆ ಬೀಳಬೇಕಾದ್ರೆ ಭೂಮಿ ಕಡೆ ಏನೋ ಒಂದು ಅಟ್ರಾಕ್ಷನ್ ಇರಬೇಕು ಅಂತ ಅವನಿಗೆ ಅನಿಸಿ ಈ ಲಾನ ಅದ್ರ ಮೇಲೆ ಸ್ಟಡಿ ಮಾಡಿ ಈ ಲಾನ ಬರೆದ ಅಂತ ಕೆಲವು ಕಡೆ ಹೇಳ್ತಾರೆ. ಅದು ಆ್ಯಪಲ್ ಬಿದ್ದಿದ್ದರಿಂದ ಬರೋದ್ನೋ ಅಥವಾ ಅದೇ ಅವನಿಗೆ ಇನ್ಸ್ಪಿರೇಷನ್ ಆಯಿತು ಅಥವಾ ಬೇರೆ ಏನು ಇನ್ಸ್ಪಿರೇಷನ್ ಆಯಿತೋ ಗೊತ್ತಿಲ್ಲ. ಒಟ್ಟಾರೆ ಒಂದಂತೂ ಸತ್ಯ, ಈ ಗ್ರಾವಿಟೇಷನ್ ಅನ್ನೋ ಹೆಸರಿನ ಜೊತೆ ನ್ಯೂಟನಿನ ಹೆಸರು ಅಷ್ಟೇ ಚೆನ್ನಾಗಿ ಬೆರೆತಿದೆ, ತಳುಕು ಹಾಕ್ಕೊಂಡಿದೆ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಬೆರೆತು ಹೋಗಿದೆ. ಓಕೆ, ಸೊ ನ್ಯೂಟನ್ ಏನು ಹೇಳ್ತಾನೆ? ಅಕಾರ್ಡಿಂಗ್ ಟು ನ್ಯೂಟನ್, ಈಚ್ ಆ್ಯಂಡ್ ಎವ್ರಿ ಸಬ್ಸ್ಟೆನ್ಸ್ ಪೊಸೆಸಿಂಗ್ ಮಾಸ್ ವಿಲ್ ಪೊಸೆಸ್ ಗ್ರಾವಿಟೇಷನಲ್ ಫೋರ್ಸ್. ಪ್ರತಿಯೊಂದು ವಸ್ತುವಿಗೂ ಮಾಸ್ ಇದೆ ಅಂದಮೇಲೆ ಗ್ರಾವಿಟೇಷನಲ್ ಫೋರ್ಸ್ ಅದಕ್ಕೆ ಇರಲೇಬೇಕು. ಅದು ಇನ್ನೊಂದು ವಸ್ತುವನ್ನು ತನ್ನ ಕಡೆ ಎಳ್ಕೊಳ್ಳುವಂಥ ಶಕ್ತಿಯನ್ನು ಪಡೆದಿರುತ್ತೆ. ಸೊ ಈಚ್ ಆ್ಯಂಡ್ ಎವ್ರಿ ಆಬ್ಜೆಕ್ಟ್ ಪೊಸೆಸಿಂಗ್ ಮಾಸ್ ಈಸ್ ಏಬಲ್ ಟು ಅಟ್ರಾಕ್ಟ್ ಅನದರ್ ಬಾಡಿ ಆಫ್ ಹ್ಯಾವಿಂಗ್ ಸಮ್ ಮಾಸ್. ಸೊ ಇಫ್ ದೇರ್ ಆರ್ 2 masses, say M1 and M2, between them there is a force of attraction. This force is nothing but gravitational force. And according to him, if M1 is mass of the first object, M2 is mass of the second object, and if they are separated by certain distance, say r ಅಥವಾ d, ಏನು ಬೇಕಾದರೂ ಆಗ್ಬೋದು. If they are separated by certain distance r, then gravitational force of attraction. So ಜ್ಞಾಪಕ ಇಟ್ಕೊಳ್ಳಿ, gravitation force is always attractive. It is the attractive force, whereas electrostatic force ಬಂದು it is attractive as well as repulsive. ಸೊ ಇವೆರಡರ ಮಧ್ಯೆ ಒಂದು ಬಲವಾದ ಆಕರ್ಷಣೆ ಇರುತ್ತೆ, ಅಟ್ರಾಕ್ಷನ್ ಇರುತ್ತೆ. ಅದು ಎಷ್ಟಿರುತ್ತೆ ಅಂತಂದರೆ, it is directly proportional to product of the masses M1 M2 and inversely proportional to square of the distance. ಸೊ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಮಾಸಿನ ಮೇಲೆ ಡಿಪೆಂಡ್ ಆಗಿದೆ, ಡಿಸ್ಟೆನ್ಸಿನ ಮೇಲೆ ಡಿಪೆಂಡ್ ಆಗಿದೆ. ಆ್ಯಸ್ ಯೂಶುವಲ್ ವಿ ರಿಮೂವ್ ದಿ ಪ್ರಪೋರ್ಷನಾಲಿಟಿ ಸೈನ್, ಸೊ ವಿ ರೈಟ್ ಒನ್ ಕಾನ್ಸ್ಟೆಂಟ್. ದಿಸ್ ಈಸ್ ನೋನ್ ಆಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್, ದಟ್ ಈಸ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. G M1 M2 divided by R square. This is the mathematical form of Newton's gravitational force ಅಥವಾ Newton's gravitational law. Okay, if this is body 1, this is body 2, the body 1 is attracted towards the 2, that is force acting on 1 by 2. Body 2 is attracted towards the 1, that is force acting on 2 by 1. So ಇಲ್ಲಿ F ಅಂತ ನಾನೇನು ಬರೀತೀನಲ್ಲ, 1 2 ಅಂದರೆ ಫೋರ್ಸ್ ಆಕ್ಟಿಂಗ್ ಆನ್ 1 ಡ್ಯೂ ಟು 2. ಅದೇ 2 1 ಬರೆದ್ರೆ ಫೋರ್ಸ್ ಆಕ್ಟಿಂಗ್ ಆನ್ 2 ಡ್ಯೂ ಟು 1. ಮಕ್ಕಳೇ ನೋಡಿ, F1 ಮತ್ತು F2 ಯಾವ ಥರ ಇದೆ, ಎರಡು ಆಪೋಸಿಟ್ ಆಗಿದೆ. ಸೊ F1 2 and F21, they are acting in the opposite direction, but at the same time they are equal in magnitude. ಅಂದರೆ ಇವಾಗ ಎರಡು ಪೆನ್ಗಳಿದ್ದಾವೆ, ಈ ಪೆನ್ನು ಇದನ್ನು ಎಷ್ಟು ಬಲವಾಗಿ ಎಳೆಯುತ್ತೋ ಅಷ್ಟೇ ಬಲವಾಗಿ ಇದನ್ನು ಕೂಡ ಈ ಪೆನ್ ಎಳೆಯುತ್ತೆ. ಅಂದರೆ ಅವೆರಡರ ಮಧ್ಯೆ ಫೋರ್ಸ್ ಈಕ್ವಲ್ ಆಗಿರುತ್ತೆ. ಬಟ್ ಓನ್ಲಿ ಥಿಂಗ್, ದ ಫೋರ್ಸ್ ಆಕ್ಟಿಂಗ್ ಆನ್ ದಿಸ್ ಪೆನ್ is acting like this, force acting on this pen is acting like this. That means they are acting in the opposite direction. So they move
towards each other. That means there is attraction. Repulsion illa. Gravitational force is always attraction. So what I mean to say, F12 and F21 are equal in magnitude but acting in the opposite direction. Therefore I write F12 vector is equal to minus F21 vector. So vector ಏನಕ್ಕೆ ಬರದೆ? Because I am talking about direction also. So therefore I should mention the vector form. ಬರೀ ಮ್ಯಾಗ್ನಿಟ್ಯೂಡ್ ಅಷ್ಟೇ ಬರೆಯೋದಾದರೆ F12 ಮಾಡ್ಯುಲಸ್ ಈಸ್ ಈಕ್ವಲ್ ಟು F21 ಮಾಡ್ಯುಲಸ್ ಅಂತ ಬರೀಬೋದು. ವೆಕ್ಟರ್ ಸಿಂಬಲ್ ಹಾಕಿದ್ರು ನಡೆಯುತ್ತೆ, ಬಿಟ್ಟರು ನಡೆಯುತ್ತೆ, ಬರೀ ಮ್ಯಾಗ್ನಿಟ್ಯೂಡ್ ಬರೆಯೋದಾದರೆ. ಬಟ್ ಆ್ಯಕ್ಚುಲಿ ನಾವು ವೆಕ್ಟರ್ ಫಾರಮಲ್ಲೇ ಹೇಳಬೇಕು. ಏನಕ್ಕೆ ಇದನ್ನು ನಾನು ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ನೋಡಿ ಮಕ್ಕಳೇ, F12 ಆ್ಯಕ್ಟ್ಸ್ ಆನ್ ದಿ ಫಸ್ಟ್ ಬಾಡಿ, F21 ಆ್ಯಕ್ಟ್ಸ್ ಆನ್ ದ ಸೆಕೆಂಡ್ ಬಾಡಿ. ಸೊ ದೀಸ್ ಟೂ ಆರ್ ಈಕ್ವಲ್ ಆ್ಯಂಡ್ ಆಪೋಸಿಟ್. ದಟ್ ಮೀನ್ಸ್ ದೇ ಕಾನ್ಸ್ಟಿಟ್ಯೂಟ್ ವಾಟ್ ಈಸ್ ಕಾಲ್ಡ್ ಆಕ್ಷನ್ ರಿಯಾಕ್ಷನ್ ಪೇರ್. ಇದನ್ನ ಲಾಸ್ ಆಫ್ ಮೋಷನ್ ಅಲ್ಲೂ ಕೂಡ ನಾವು ಕಲ್ತಿದ್ದೀವಿ. ನ್ಯೂಟನ್ಸ್ ಥರ್ಡ್ ಲಾ ನಲ್ಲಿ ಬರುತ್ತೆ, ಫಾರ್ ಎವ್ರಿ ಆಕ್ಷನ್ ದೇರ್ ಈಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಅದೇ ತರ ಇಲ್ಲಿ ಕೂಡ. ಸೊ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಆಕ್ಷನ್ ರಿಯಾಕ್ಷನ್ ಫೋರ್ಸ್ಗೆ ಬೆಸ್ಟ್ ಎಕ್ಸಾಂಪಲ್. ಓಕೆನಾ? ನೆಕ್ಸ್ಟ್ ಮುಂದೆ ಹೋಗೋಣ. ಇಲ್ಲಿ ಬರೋಣ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಜಿಗೆ ಬರೋಣ. ಜಿ ವ್ಯಾಲ್ಯೂ ಬಂದು ಅದು ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ ಹೇಳಿದ್ದೀನಿ. 6.67 ಇಂಟು 10 to the power of -11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್. ಈ ಯೂನಿಟ್ಸ್ ಅನ್ನೆಲ್ಲ ನೀವು ನೆನಪಿಟ್ಕೋಬೇಕು. ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಈಸ್ ಕಾನ್ಸ್ಟೆಂಟ್ ಆಲ್ವೇಸ್ ಇರ್ರೆಸ್ಪೆಕ್ಟಿವ್ ಆಫ್ ದ ಬಾಡೀಸ್. ಈ ಎರಡು M1 M2ಗಳು ಪೆನ್ ಇರ್ಬೋದು, ಅಥವಾ ಪೆನ್ನು ಚಾಕ್ ಪೀಸ್ ಇರ್ಬೋದು, ಅಥವಾ ಒಂದು ಪೆನ್ನು ಕಲ್ಲಿರ್ಬೋದು, ಅಥವಾ ಭೂಮಿ ಮತ್ತು ಕಲ್ಲಿರ್ಬೋದು, ಅಥವಾ ಅರ್ತ್ ಆ್ಯಂಡ್ ಮೂನ್ ಇರ್ಬೋದು, ಅಥವಾ ಅರ್ತ್ ಆ್ಯಂಡ್ ಸನ್ ಇರ್ಬೋದು, ಗ್ಯಾಲಕ್ಸಿ ಆ್ಯಂಡ್ ಗ್ಯಾಲಕ್ಸಿ ಇರ್ಬೋದು. ನೋಡಿ ಎಲ್ಲಿಂದ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಒಂದು ಸಣ್ಣ ಸಣ್ಣ ಆಬ್ಜೆಕ್ಟಿನ ಮಧ್ಯದಲ್ಲೂ ಜೀನೇ ಬರುತ್ತೆ, ದೊಡ್ಡ ದೊಡ್ಡ ಬಾಡಿಗಳ ಮಧ್ಯೆನೂ ಜೀನೇ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು ಇಟ್ ಈಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ. ಬರೀ ಭೂಮಿ ಮೇಲೆ ಅಷ್ಟೇ ಅಲ್ಲ, ಬರೀ ಸೋಲಾರ್ ಸಿಸ್ಟಮ್ ಅಲ್ಲಷ್ಟೇ ಅಲ್ಲ, ಇಡೀ ಯೂನಿವರ್ಸಲ್ಲಿ ನೀವು ಯಾವುದೇ ಎರಡು ಬಾಡಿಗಳನ್ನು ತಗೊಳ್ಳಿ, ಅವೆರಡರ ಮಧ್ಯೆ ಗ್ರಾವಿಟೇಷನಲ್ ಫೋರ್ಸ್ ಇಷ್ಟೇ, ಇದೇ ಫಾರ್ಮುಲಾನೇ. ಅಂದರೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ is universal. It is applicable to each and every body, whether it is a lighter body or a massive body. Okay, gravitational constant ಆಯಿತು, ಅದರ ಯೂನಿಟ್ ಕೂಡ ಆಯಿತು. ಈಗ ವಾಪಸ್ ಇಲ್ಲಿಗೆ ಬರೋಣ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ಗೆ ಬರೋಣ. ಈ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಇಂದ ನಮಗೆ ಗ್ರಾವಿಟೇಷನಲ್ ಫೋರ್ಸನ್ನು ಕಂಡುಹಿಡಿಯಲಿಕ್ಕೆ ಒಂದು ದಾರಿ ಆಯಿತು. ಈಗ ಇಲ್ಲಿ ನಾನು 3 ಆಬ್ಜೆಕ್ಟನ್ನು ತಗೋತೀನಿ. ಆಬ್ಜೆಕ್ಟ್ ನಂಬರ್ 1, ಆಬ್ಜೆಕ್ಟ್ ನಂಬರ್ 2, ಆಬ್ಜೆಕ್ಟ್ ನಂಬರ್ 3. ಓಕೆ, ಆಬ್ಜೆಕ್ಟ್ 1 and 2 ಮಧ್ಯೆ ಒಂದು ಫೋರ್ಸ್ ಇರುತ್ತೆ, ಅದನ್ನು F12 ಅಂತ ಬರಿತೀವಿ. ಎರಡರ ಮಧ್ಯೆ ಫೋರ್ಸ್ ಇರುತ್ತೆ, ಅದನ್ನು F12 ಅಂತ ಬರಿತೀನಿ. ಐ ರೈಟ್ ಇಟ್ ಆಸ್ F12. ಆಬ್ಜೆಕ್ಟ್ 2 and 3 ಮಧ್ಯೆನೂ ಒಂದು ಫೋರ್ಸ್ ಇರುತ್ತೆ, ಅದನ್ನು F21 ಅಂತ ಬರೆಯೋಣ. ಫೋರ್ಸ್ ಆಕ್ಟಿಂಗ್ ಆನ್ 2 ಅಲ್ವಾ ಇದು, 2-1. ಇದು ನಾನು 2-3. ದಟ್ ಮೀನ್ಸ್ ಫೋರ್ಸ್ ಆಕ್ಟಿಂಗ್ ಆನ್ 2 ಡ್ಯೂ ಟು 1, ಫೋರ್ಸ್ ಆಕ್ಟಿಂಗ್ ಆನ್ 2 ಡ್ಯೂ ಟು 3. ಅದೇ ಥರ ಇನ್ನೂ ಒಂದು ಆಬ್ಜೆಕ್ಟ್ ಇದೆ ಅಂದ್ಕೊಳ್ಳಿ, ಫೋರ್ಸ್ ಡ್ಯೂ ಟು 4, ದಟ್ ವಿಲ್ ಬಿ ಫೋರ್ಸ್ ಆನ್ 2 ಡ್ಯೂ ಟು 4. ಈ ಥರ ಒಂದು ಮ್ಯಾಸಿವ್ ಬಾಡಿ ಮೇಲೆ ಬೇರೆ ಬೇರೆ ಮ್ಯಾಸಿವ್ ಬಾಡೀಸ್ ಇಂದ ಗ್ರಾವಿಟೇಷನಲ್ ಫೋರ್ಸ್ ಇರಬಹುದು. ಇವಾಗ ಇದು ಒಂದು ಪೆನ್ನು, ಇಲ್ಲೊಂದು ಪೆನ್ ಇದೆ, ಇಲ್ಲಿ ಇನ್ನೊಂದು ಪೆನ್ ಇದೆ, ಆಯ್ತಾ? ಇವೆರಡರ ಮಧ್ಯೆನೂ ಫೋರ್ಸ್ ಇರುತ್ತೆ, ಇವೆರಡರ ಮಧ್ಯೆನೂ ಫೋರ್ಸ್ ಇರುತ್ತೆ, ಇನ್ನೆರಡರ ಮಧ್ಯೆನೂ ಫೋರ್ಸ್ ಇರುತ್ತೆ, ನನ್ನ ಮತ್ತೆ ಪೆನ್ನಿನ ಮಧ್ಯೆನೂ ಫೋರ್ಸ್ ಇರುತ್ತೆ. ಆಲ್ವೇಸ್, ದಟ್ ಈಸ್ ವಾಟ್ ದ ನ್ಯೂಟನ್ಸ್ ಲಾ ಸೇಸ್, ಆಲ್ವೇಸ್ ದೇರ್ ವಿಲ್ ಬಿ ಫೋರ್ಸ್ ಬಿಟ್ವೀನ್ 2 ಮ್ಯಾಸಿವ್ ಬಾಡೀಸ್. ನೌ ಇಫ್ ಯು ವಾಂಟ್ ಟು ಫೈಂಡ್ ದ ಟೋಟಲ್ ಫೋರ್ಸ್, then you have to go for what is called law of superposition. That is vector F is equal to vector F21 plus 23 plus 24. This is called principle of superposition. So what I mean to say, gravitational force obey principle of superposition. ಆಮೇಲೆ ಇವೆರಡರ ಮಧ್ಯದಲ್ಲಿ ನಾನು ಏನೋ ಒಂದು ಮೀಡಿಯಮನ್ನು ತಂದಿಟ್ಬಿಡ್ತೀನಿ. ಇವಾಗ ಈ ಎರಡು ಪೆನ್ಗಳ ಮಧ್ಯದಲ್ಲಿ ಒಂದಷ್ಟು ಕಾಟನ್ ಇಟ್ಬಿಡ್ತೀನಿ, ಅಥವಾ ಒಂದು ನೀರಿನ ಬಾಟ್ಲನ್ನು ಇಟ್ಬಿಡ್ತೀನಿ, ಒಂದು ಪೇಪರನ್ನು ಇಟ್ಬಿಡ್ತೀನಿ. ಫೋರ್ಸ್ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಥವಾ ಅಷ್ಟೇ ಇರುತ್ತಾ? ಆನ್ಸರ್ ಅಷ್ಟೇ ಇರುತ್ತೆ. ಅಂದರೆ ಗ್ರಾವಿಟೇಷನಲ್ ಫೋರ್ಸ್ ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಮೀಡಿಯಮ್ ಬಿಟ್ವೀನ್ ದ 2 ಆಬ್ಜೆಕ್ಟ್ಸ್. ಗೊತ್ತಾಯ್ತಲ್ವಾ? ಸೊ ಯು ಬ್ರಿಂಗ್ ಎನಿ ಆಬ್ಜೆಕ್ಟ್ ಇನ್ ಬಿಟ್ವೀನ್. ಈಗ ಅರ್ತ್ ಮತ್ತು ಮೂನ್ ಮಧ್ಯೆ ಬೇಕಾದಷ್ಟು
ಅಟ್ಮಾಸ್ಫಿಯರ್ ಇದೆ, ಆದರೂ ಗ್ರಾವಿಟೇಷನಲ್ ಫೋರ್ಸ್ ಅಷ್ಟೇ ಇರುತ್ತೆ. ಅಥವಾ ಅರ್ತ್ ಮತ್ತು ಸನ್ ಮಧ್ಯದಲ್ಲಿ ಸಾಕಷ್ಟು ಪ್ಲಾನೆಟ್ಸ್ಗಳು ಬಂದು ಹೋಗ್ತವೆ, ಅಡ್ಡ ಬರ್ತಾ ಇರ್ತವೆ, ಆದರೂ ಗ್ರಾವಿಟೇಷನಲ್ ಫೋರ್ಸ್ ಅಷ್ಟೇ ಇರುತ್ತೆ. ದಟ್ ಕ್ಲಿಯರ್ಲಿ ಶೋಸ್ ದಟ್ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಇಂಡಿಪೆಂಡೆಂಟ್ ಆಫ್ ಮೀಡಿಯಮ್. ಸೊ ಇಷ್ಟು ಹೇಳಿದ ಮೇಲೆ ಇವಾಗ ಸಮ್ಮರೈಸ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಗ್ರಾವಿಟೇಷನಲ್ ಫೋರ್ಸ್ ಈಸ್ ಅನ್ ಅಟ್ರಾಕ್ಟಿವ್ ಫೋರ್ಸ್. ಸೊ ಫಸ್ಟ್ ಪಾಯಿಂಟ್ ಏನು? ಗ್ರಾವಿಟೇಷನಲ್ ಫೋರ್ಸ್ ಈಸ್ ಆಲ್ವೇಸ್ ಅಟ್ರಾಕ್ಟಿವ್ ಫೋರ್ಸ್. ಇಟ್ ಡಿಪೆಂಡ್ಸ್ ಆನ್ ದ ಮಾಸ್ ಅಂಡ್ ಡಿಸ್ಟೆನ್ಸ್ ಆಫ್ ಸಪರೇಷನ್, ಬಟ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಮೀಡಿಯಮ್. It does not depend on the medium between the two massive bodies. Next, gravitational force forms action and reaction pair. Write the salient features of gravitational force ಅಂದ್ರೆ ಇದನ್ನೆಲ್ಲ ಬರಿಬಹುದು. Gravitational force forms action and reaction pair. Next, gravitational force obey principle of superposition. It obeys principle of superposition. ಮತ್ತೆ ಇನ್ನೊಂದು ಪಾಯಿಂಟ್ ನೋಡಿ, ಇವೆರಡರ ಮಧ್ಯೆ ಲೆಟ್ ಅಸ್ ಸೇ ದೇರ್ ಈಸ್ 20 ನ್ಯೂಟನ್ ಫೋರ್ಸ್. ಇನ್ನೊಂದು ಆಬ್ಜೆಕ್ಟನ್ನು ತೊಗೊಂಬಂದರೆ ಇವೆರಡರ ಮಧ್ಯೆ ಮೇ ಬಿ 10 ನ್ಯೂಟನ್, 30 ನ್ಯೂಟನ್, 40 ನ್ಯೂಟನ್ ಬರ್ಬೋದು. ಆದರೆ ಇವೆರಡರ ಮಧ್ಯೆ ಮುಂಚೆ ಏನು 20 ನ್ಯೂಟನ್ ಇತ್ತಲ್ಲ ಅದು ಅಷ್ಟೇ ಇರುತ್ತೆ. ಅಂದರೆ ದ ಪ್ರೆಸೆನ್ಸ್ ಆಫ್ ಅನದರ್ ಬಾಡಿ ವಿಲ್ ನಾಟ್ ಅಫೆಕ್ಟ್ ದಿಸ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ನಿಯರ್ ಬೈ ಆಬ್ಜೆಕ್ಟ್ಸ್. ಮೀಡಿಯಮ್ನ ಮೇಲೂ ಡಿಪೆಂಡ್ ಆಗಿಲ್ಲ, ತನ್ನ ಅಕ್ಕಪಕ್ಕ ಇರ್ತಕ್ಕಂಥ ಬಾಡಿಗಳ ಮೇಲೂ ಡಿಪೆಂಡ್ ಆಗಿಲ್ಲ. ಇವೆರಡರ ಮಧ್ಯೆ ಏನು ಫೋರ್ಸ್ ಇದೆಯೋ ಅಷ್ಟೇ ಇರುತ್ತೆ. ಯಾವಾಗ ಚೇಂಜ್ ಆಗುತ್ತೆ? ವೆನ್ ಐ ಚೇಂಜ್ ದ ಡೈರೆಕ್ಷನ್, ವೆನ್ ಐ ಚೇಂಜ್ ದ ಡಿಸ್ಟೆನ್ಸ್, ಆಮೇಲೆ ವೆನ್ ಐ ಚೇಂಜ್ ದ ಮಾಸ್. ದಟ್ ಈಸ್ ವಾಟ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಸೇಸ್. ಸೊ ಫೋರ್ಸ್ ಡಿಪೆಂಡ್ಸ್ ಓನ್ಲಿ ಆನ್ ದ ಮಾಸಸ್, ಓನ್ಲಿ ಆನ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್, ಆನ್ ನಥಿಂಗ್ ಎಲ್ಸ್. ಡಸ್ ನಾಟ್ ಡಿಪೆಂಡ್ ಆನ್ ದ ಮೀಡಿಯಮ್, ಡಸ್ ನಾಟ್ ಡಿಪೆಂಡ್ ಆನ್ ದ ನಿಯರ್ ಬೈ ಆಬ್ಜೆಕ್ಟ್ಸ್, ಡಸ್ ನಾಟ್ ಡಿಪೆಂಡ್ ಅಪಾನ್ ವೇರ್ ಯು ಆರ್ ಸ್ಟ್ಯಾಂಡಿಂಗ್. ಓಕೆ, ಸೊ ಅವುಗಳ ಮೇಲೆ ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ. ಸೊ ಇಷ್ಟು ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ಗೆ ಸಂಬಂಧಪಟ್ಟಂಗೆ. ನೌ ಲೆಟ್ ಅಸ್ ಪ್ರೊಸೀಡ್ ಒನ್ ಸ್ಟೆಪ್ ಫರ್ದರ್. ಏನಪ್ಪ? ಟು ಫೈಂಡ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಟು ಫೈಂಡ್ ಜಿ ವ್ಯಾಲ್ಯೂ, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಗೆಲಿಲಿಯೋ ಫಸ್ಟ್ಗೆ ಇದನ್ನು ಕಂಡುಹಿಡಿತಾನೆ. ಒಂದು ಸಿಂಪಲ್ ಎಕ್ಸ್ಪರಿಮೆಂಟನ್ನು ಮಾಡಿ. ಅದು ಏನು ಎಕ್ಸ್ಪರಿಮೆಂಟ್ ಅಂತ ಹೇಳ್ತೀನಿ. ಬಹಳ ಸಿಂಪಲ್ ಎಕ್ಸ್ಪರಿಮೆಂಟ್. ಏನಪ್ಪ ಅಂದರೆ, ಒಂದು ತಂತಿ ವಯರ್ಗೆ ಒಂದು ರಾಡ್, ಅಲ್ಯೂಮಿನಿಯಂ ರಾಡೋ ಅಥವಾ ಯಾವುದೋ ಒಂದು ರಾಡ್. ಈ ರಾಡಿನ ಎರಡು ತುದಿಗೆ ಒಂದೆರಡು ಸ್ಪಿಯರ್ಗಳು, ಮೆಟಲ್ ಸ್ಪಿಯರ್ಗಳು, ಸಣ್ಣ ಸ್ಪಿಯರ್ಗಳು, ಲೆಟ್ ಅಸ್ ಕಾಲ್ ದೆಮ್ ಆಸ್ ಸ್ಮಾಲ್ ಸ್ಪಿಯರ್ಸ್, ಸ್ಮಾಲ್ ಬಾಲ್ಸ್, ಓಕೆ, ಆಫ್ ಸೇ ಮಾಸ್ m1 m1. ಎರಡು ಸೇಮೇನೆ, ಮಾಸ್ m1 m1. ಓಕೆ, ಸ್ಮಾಲ್ ಅಲ್ಯೂಮಿನಿಯಂ ಬಾಲ್ಸ್ ಅಥವಾ ಸ್ಮಾಲ್ ಮೆಟಲ್ ಬಾಲ್ಸ್ ಸಸ್ಪೆಂಡೆಡ್ ಬೈ ಮೀನ್ಸ್ ಆಫ್ ಎ ಥಿನ್ ವಯರ್. ದಿಸ್ ವಯರ್ ಈಸ್ ಫಿಕ್ಸ್ಡ್ ಹಿಯರ್. ಒಂದು ವಯರನ್ನು ಇಲ್ಲಿ ನೇತು ಹಾಕೋದು, ವಯರ್ಗೆ ಒಂದು ರಾಡನ್ನು ಕಟ್ಟೋದು. ಓಕೆ, ಉದ್ದನೆಯ ರಾಡು. ಓಕೆ, ಈ ಥರ ಒಂದು ರಾಡು. ಈ ರಾಡಿನ ಈ ಕಡೆ ತುದಿಗೆ ಸಣ್ಣ ಮೆಟಲ್ ಬಾಲ್ಸ್, ಮಾಸ್ ಆಫ್ m1 m1, ಸ್ಮಾಲ್ ಮೆಟಲ್ ಬಾಲ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ವೆಲ್, ಸೊ ಇಟ್ ಈಸ್ ಸಸ್ಪೆಂಡೆಡ್. ನೌ you bring another big metal ball of same mass capital M here and here in the opposite direction. ಸೊ ನೋಡಿ, ಈ ಕಡೆ ಒಂದು ಬಾಲ್ ಇದೆ, ಈ ಕಡೆ ಒಂದು ಬಾಲ್ ಇದೆ. ಈ ಬಾಲ್ಗೆ ನಾನು ಈ ಕಡೆಯಿಂದ ಮೆಟಲ್ ಸ್ಪಿಯರನ್ನು ತೊಗೊಂಬರ್ತೀನಿ, ಅದಕ್ಕೆ ಆ ಕಡೆಯಿಂದ ತೊಗೊಂಬರ್ತೀನಿ. ಸೊ ಬ್ರಿಂಗ್ ದೆಮ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್ ಲೈಕ್ ದಿಸ್. ಸೇ M and M. You can call this as sphere A, you can call it as sphere B. So bring them in the opposite direction. So take them very close to this ball. Let us say between them, now the distance is D. Between them, the distance is D. Okay, ಏನಾಗುತ್ತೆ ಇವಾಗ? This is what is going to happen. So now I have a small ball here, a big ball here, small and big ball here. Between them there is a distance of separation. So according to Newton, between them there is a force of attraction. Yes, there is force of attraction. So this is attracted towards this. Similarly, this is attracted towards this. ಸೊ ಅಂದರೆ ಏನಾಯಿತು, ಇಲ್ಲಿ ಈ ಕಡೆ ಮೆಟಲ್ ಬಾಲ್ ಆ ಕಡೆ ಎಳ್ಕೊಂಡಂಗಾಯಿತು, ಈ ಮೆಟಲ್ ಬಾಲನ್ನು ಈ ಕಡೆ ಎಳ್ದಂಗಾಯಿತು. ಸುಮ್ಮನೆ ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈ ಥರ ವಯರಲ್ಲಿ ನೇತು ಹಾಕಿದ್ದೀರಾ, ಹೀಗೆ ಎಳಿತೀರಾ, ಹಾಗೆ ಎಳಿತೀರಾ, ಅವಾಗಿದೆ. ಸೊ ಇದನ್ನು ಹೀಗೆ ಸಸ್ಪೆಂಡ್ ಮಾಡಿದ್ದೀರಾ. ಇಲ್ಲಿರೋ ಸಣ್ಣ ಸ್ಪಿಯರನ್ನು m1 ಹೀಗೆ ಎಳ್ದಂಗಾಯಿತು. ಹೂ ಈಸ್ ಪುಲ್ಲಿಂಗ್? ದ ಗ್ರಾವಿಟೇಷನಲ್ ಫೋರ್ಸ್ ಬಿಟ್ವೀನ್ ಎ ಆ್ಯಂಡ್ ದಿ ಸ್ಮಾಲ್ ಬಾಲ್ ಈಸ್ ಪುಲ್ಲಿಂಗ್. ಇಲ್ಲಿರೋ ಬಾಲನ್ನು ಅಗೈನ್ ಈ ಥರ ಪುಲ್ ಮಾಡ್ದಂಗಾಯಿತು.
who is pulling? This sphere is pulling. So two forces are acting in the opposite direction. As a result, just imagine what will happen. The whole rod will rotate. So this rod will rotate, this whole rod will rotate little bit through some angle theta. ಸ್ವಲ್ಪ ತಿರುಗುತ್ತೆ, ಏನು ಸಿಕ್ಕಾಬಟ್ಟೆ ಏನು ರೊಟೇಟ್ ಆಗೋದಿಲ್ಲ. ಇಟ್ ರೊಟೇಟ್ಸ್ ಥ್ರೂ ಎ ಸ್ಮಾಲ್ ಆಂಗಲ್, ಮೇ ಬಿ 1 ಡಿಗ್ರಿ, ಮೇ ಬಿ 2 ಡಿಗ್ರಿ, ಹೀಗಿರೋದು ಸ್ವಲ್ಪ ಹಿಂಗೆ ತಿರುಗುತ್ತೆ. ಇಟ್ ರೊಟೇಟ್ಸ್ ಥ್ರೂ ಅನ್ ಆಂಗಲ್ ಥೀಟಾ. ಸೊ ರೊಟೇಟ್ ಆಯಿತು ಅಂದರೆ ಅರ್ಥ ಏನು? ಅಲ್ಲಿ ಟಾರ್ಕ್ ಪ್ರೊಡ್ಯೂಸ್ ಆಯಿತು ಅಂತ ಅರ್ಥ ತಾನೆ? ಎಸ್, ಅಂದರೆ ಕಪಲ್ ಬಂತು ಅಂತ ಅರ್ಥ ತಾನೆ? ಎಸ್ ಸರ್. ಸೊ ವಾಟ್ ಈಸ್ ದಟ್ ಕಪಲ್? ಕಪಲ್, ಟ್ವಿಸ್ಟಿಂಗ್ ಕಪಲ್, ಇಟ್ ಈಸ್ ನಥಿಂಗ್ ಬಟ್, ಓಕೆ, ಟ್ವಿಸ್ಟಿಂಗ್ ಕಪಲ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಐ ಟೇಕ್ ದಿಸ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಆಸ್ ಎಲ್, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್. ಓಕೆ, ಇವೆರಡರ ಮಧ್ಯೆ ಫೋರ್ಸ್ ಏನಿರುತ್ತೆ? ಈ ಫೋರ್ಸ್ ಇರ್ಬೋದು ಅಥವಾ ಈ ಫೋರ್ಸ್ ಇರ್ಬೋದು. ಏನಿರುತ್ತೆ? ಇಟ್ ಈಸ್ ನಥಿಂಗ್ ಬಟ್ ನ್ಯೂಟನ್ಸ್ ಗ್ರಾವಿಟೇಷನಲ್ ಲಾ, ದಟ್ ಈಸ್ G ಇಂಟು m1, ದಟ್ ಈಸ್ m1 ದಟ್ ಈಸ್ ಸ್ಮಾಲ್ m1, m2 ದಟ್ ಈಸ್ ಕ್ಯಾಪಿಟಲ್ M, ಡಿವೈಡೆಡ್ ಬೈ ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್, ನಾಟ್ ದಿಸ್ ಡಿಸ್ಟೆನ್ಸ್, ಇವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ದಟ್ ಈಸ್ d ಸ್ಕ್ವೇರ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ದಟ್ ಈಸ್ L. ಗೊತ್ತಾಗ್ತಾ ಇದೆಯಲ್ವಾ? ಸೊ ಇಷ್ಟು ಟ್ವಿಸ್ಟಿಂಗ್ ಕಪಲ್ ಬರುತ್ತೆ, ಅಂದರೆ ಹೀಗೆ ಟ್ವಿಸ್ಟ್ ಆಗುತ್ತೆ. ಆಮೇಲೆ ಏನು ಟ್ವಿಸ್ಟ್ ಆಗುತ್ತಲ್ಲ ಇದು ರಾಡ್, ಹೀಗೆ ಟ್ವಿಸ್ಟ್ ಆಗುತ್ತಲ್ಲ, ಮತ್ತೆ ವಾಪಸ್ ಒರಿಜಿನಲ್ ಪ್ಲೇಸಿಗೆ ಹೋಗಬೇಕು. ಒರಿಜಿನಲ್ ಪ್ಲೇಸಿಗೆ ಹೋಗಬೇಕು ಅಂದರೆ ಈ ವಯರ್ ಅದನ್ನು ಹಿಂದಕ್ಕೆ ಎಳಿಬೇಕು. ದಟ್ ಮೀನ್ಸ್ ದಿಸ್ ವಯರ್ ಹ್ಯಾಸ್ ಟು ಪ್ರೊಡ್ಯೂಸ್ ಆಪೋಸಿಟ್ ಕಪಲ್, ದಟ್ ಈಸ್ ಕಾಲ್ಡ್ ರೀಸ್ಟೋರಿಂಗ್ ಕಪಲ್. ದಟ್ ಐ ಕಾಲ್ ಆಸ್ ಟೌ ಆರ್ ರೀಸ್ಟೋರಿಂಗ್ ಕಪಲ್. ಇಟ್ ಈಸ್ ನಥಿಂಗ್ ಬಟ್ ಸಮ್ ಕಾನ್ಸ್ಟೆಂಟ್ ಇಂಟು ಥೀಟಾ. ಓಕೆ, ಸೊ ಟ್ವಿಸ್ಟಿಂಗ್ ಕಪಲ್, ರೀಸ್ಟೋರಿಂಗ್ ಕಪಲ್. ಆ ರಾಡನ್ನು ಟ್ವಿಸ್ಟ್ ಮಾಡಿದ್ದು ಗ್ರಾವಿಟೇಷನಲ್ ಫೋರ್ಸ್, ವಾಪಸ್ ಎಳ್ಕೊಂಡು ಹೋಗಿದ್ದು ವಯರ್. ಅಂಡರ್ ಈಕ್ವಿಲಿಬ್ರಿಯಂ ಕಂಡೀಷನ್ ಟ್ವಿಸ್ಟಿಂಗ್ ಕಪಲ್ ಈಸ್ ಆಲ್ವೇಸ್ ಈಕ್ವಲ್ ಟು ರೀಸ್ಟೋರಿಂಗ್ ಕಪಲ್. Okay, so then twisting couple is G m1 capital M divided by r square into L is equal to tau r is nothing but C into theta. I want G alone, so transfer d square C theta divided by m1 m into L. ನೋಡಿ ಮಕ್ಕಳೇ, ಡಿ ಅಂದರೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಗೊತ್ತಿರುತ್ತೆ. ಸಿ ಅಂದರೆ ಈ ವಯರಿನ ಪ್ರಾಪರ್ಟಿ ಕಾನ್ಸ್ಟೆಂಟ್, ಅದು ಇಟ್ ಈಸ್ ಕಾಲ್ಡ್ ಕಪಲ್ ಪರ್ ಯೂನಿಟ್ ಟ್ವಿಸ್ಟ್. ಥೀಟಾ ಎಷ್ಟು ರೊಟೇಟ್ ಆಯಿತು ಅನ್ನೋದು ಥೀಟಾ, ಅದನ್ನು ನಾವು ಮೆಷರ್ ಮಾಡಬೇಕು. m1 ದಟ್ ಈಸ್ ಮಾಸ್ ಆಫ್ ದಿಸ್ ಸ್ಮಾಲ್ ಸ್ಪಿಯರ್, m ಮಾಸ್ ಆಫ್ ದಿಸ್ ಬಿಗ್ ಸ್ಪಿಯರ್, ಸಬ್ಸ್ಟಿಟ್ಯೂಟ್, ಅಂಡ್ L ಡಿಸ್ಟೆನ್ಸ್ ಆಫ್ ಸಪರೇಷನ್. ಸಬ್ಸ್ಟಿಟ್ಯೂಟ್ ಹಿಯರ್, ಯು ವಿಲ್ ಗೆಟ್ ದಿ ಆನ್ಸರ್ G, and Galileo through this experiment got the answer as 6.67 into 10 power minus 11. ಬಹಳ ಸಿಂಪಲ್ ಆದಂಥ ಎಕ್ಸ್ಪೆರಿಮೆಂಟ್. ಏನು ಮಾಡೋದಿಲ್ಲಿ? ಒಂದು ರಾಡನ್ನು ತಗೊಳ್ಳೋದು, ರಾಡಿನ ಎರಡೂ ತುದಿಗೆ ಸಣ್ಣ ಸಣ್ಣ ಮೆಟಲ್ ಬಾಲ್ಸನ್ನು ಅಟ್ಯಾಚ್ ಮಾಡೋದು, ಆಮೇಲೆ ವಯರಿಂದ ನೇತು ಹಾಕೋದು. ಈ ಕಡೆಗೆ ಒಂದು ದೊಡ್ಡ ಮೆಟಲ್ ಸ್ಪೇರ್, ಈ ಕಡೆಗೆ ಒಂದು ದೊಡ್ಡ ಮೆಟಲ್ ಸ್ಪೇರ್ ತೊಗೊಂಬರೋದು. ಅವಾಗ ರಾಡ್ ಏನಾಗುತ್ತೆ? ರೊಟೇಟ್ ಆಗುತ್ತೆ. ಯಾಕೆ ರೊಟೇಟ್ ಆಗುತ್ತೆ? ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್. ಸೊ ಎಷ್ಟು ರೊಟೇಟ್ ಆಯಿತು ಅಂದರೆ ಥೀಟಾ ನೋಡ್ಕೊಂಡ್ಬಿಟ್ರೆ ಈ ಫಾರ್ಮುಲಾದಿಂದ G ಅನ್ನು ಕಂಡುಹಿಡಿಬಹುದು. ಸೊ ದಿಸ್ ಈಸ್ ದ ಎಕ್ಸ್ಪೆರಿಮೆಂಟಲ್ ಮೆಥಡ್ ಆಫ್ ಫೈಂಡಿಂಗ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಓಕೆ, ಸೊ ದಟ್ಸ್ ಆಲ್ ಅಬೌಟ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ and how to find gravitational constant. Now let us proceed one step further, that is nothing but acceleration due to gravity. ಇದನ್ನು ಆಗಲೇ ಸಾಕಷ್ಟು ಸರ್ತಿ ನಾವು ಬಳಸಿದ್ದೀವಿ. ಈಗ ಅದನ್ನು ಡೀಟೇಲ್ ಆಗಿ ಡಿಸ್ಕಸ್ ಮಾಡುವಂತಹ ಸಮಯ. ದಟ್ ಈಸ್ ಸ್ಮಾಲ್ g. acceleration due to gravity, that is nothing but small g. ಈಗ ನಮಗೆಲ್ಲ ಗೊತ್ತು, ಅರ್ತ್ಗೆ ಒಂದು ಅಟ್ರಾಕ್ಷನ್ ಇದೆ. ಯಾವುದೇ ಒಂದು ವಸ್ತುವನ್ನು ಬಿಟ್ಟರೆ ಅದು ಅರ್ತ್ ಕಡೆಗೆ ಮೂವ್ ಆಗುತ್ತೆ. ಇಟ್ ಆಲ್ವೇಸ್ ಟ್ರೈಸ್ ಟು ಮೂವ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ದಿ ಅರ್ತ್. Okay, so when it is falling, it gets accelerated. So what is the value of that acceleration? That acceleration is known as acceleration due to gravitational force, and simply called as acceleration due to gravity, or G. So define acceleration due to gravity. When a body is falling under the gravitational force of the earth, it is accelerated.
ನಿಮಗೆಲ್ಲ ಗೊತ್ತು ವಾಟ್ ಈಸ್ ಆಕ್ಸಿಲರೇಷನ್ ಅಂತ, ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ. ಸೊ ವೆನ್ ಎ ಬಾಡಿ ಈಸ್ ಫಾಲಿಂಗ್ ಟುವರ್ಡ್ಸ್ ದಿ ಅರ್ತ್ ಡ್ಯೂ ಟು ಗ್ರಾವಿಟೇಷನಲ್ ಅಟ್ರಾಕ್ಷನ್, ಇಟ್ ಈಸ್ ಆಕ್ಸಿಲರೇಟೆಡ್. ದಟ್ ಆಕ್ಸಿಲರೇಷನ್ ಈಸ್ ನೋನ್ ಆಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. It is called acceleration due to gravity. Now we have to find the relation between this small g and this capital G. So obtain the relation between acceleration due to gravity and gravitational constant. Okay, so definition ಆಯಿತು, derivation. ಈಗ ನೋಡೋಣ, ಒಂದು ಆಬ್ಜೆಕ್ಟ್ ಇದೆ, ಅದರ ಮಾಸನ್ನು ಎಮ್ ಅಂತ ತಗೋತೀನಿ. ಅರ್ತಿನ ಮೇಲೆ ಬೀಳ್ತಾ ಇದೆ, ಅದರ ಮಾಸನ್ನು ಕ್ಯಾಪಿಟಲ್ ಎಮ್ ಅಂತ ತಗೋತೀನಿ. ಅರ್ತಿನ ಮಾಸನ್ನು ಕ್ಯಾಪಿಟಲ್ ಎಮ್ ಅಂತ ತಗೋತಾ ಇದ್ದೀನಿ. ಆಯಿತಾ? ಯಾವಾಗಲೂ ನಾವು ನೋಡಿ, ಇಲ್ಲಿ ಡಿಸ್ಟೆನ್ಸನ್ನು ಎಲ್ಲಿಂದ ಮೆಷರ್ ಮಾಡಿದೆ? ಸೆಂಟರಿಂದ ಮೆಷರ್ ಮಾಡಿದೆ. ಹಾಗೆಯೇ ಅರ್ತಿನ ಸೆಂಟರಿಂದನೇ ಮೆಷರ್ ಮಾಡಬೇಕು ನಾನು. ಅರ್ತಿನ ಸೆಂಟರಿಂದನೇ ಮೆಷರ್ ಮಾಡಬೇಕು. ಅರ್ತಿನ ಸೆಂಟರ್ ಅಂದರೆ ರೇಡಿಯಸ್ ಪ್ಲಸ್ ಹೈಟ್. ಓಕೆ, ಸೊ ಅಲ್ಲಿಗೆ ಈ ಟೋಟಲ್ ಡಿಸ್ಟೆನ್ಸ್ ಬಂದು ಆರ್ ಪ್ಲಸ್ ಹೆಚ್ ಆಗುತ್ತೆ. ಓಕೆ, ನೌ ಬಿಟ್ವೀನ್ ದೀಸ್ ಟು ದೇರ್ ಈಸ್ ಅ ಗ್ರಾವಿಟೇಷನಲ್ ಫೋರ್ಸ್ ದಟ್ ಈಸ್ ನಥಿಂಗ್ ಬಟ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಹೆಚ್ ಹೋಲ್ ಸ್ಕ್ವಯರ್. ಗೊತ್ತಾಯ್ತಲ್ವಾ? ಆರ್ ಪ್ಲಸ್ ಹೆಚ್ ಹೋಲ್ ಸ್ಕ್ವಯರ್. ಆದರೆ ಮಕ್ಕಳೇ, ಏನು ಹೆಚ್ಚಿದೆಯಲ್ಲ, ಇಷ್ಟು ಮೇಲಿಂದನೋ 10 ಕಿಲೋಮೀಟ್ರೋ 20 ಕಿಲೋಮೀಟ್ರ್ ಮೇಲಿಂದ ಬಿಡ್ತೀಯಾ ಅಂತ ಇಟ್ಕೊಳ್ಳಿ. ಆದರೆ ಅರ್ತಿನ ರೇಡಿಯಸ್ಸು ತುಂಬ ಜಾಸ್ತಿ ಇದೆ, 6400 ಇದೆ. 6400 ಕಿಲೋಮೀಟ್ರಿಗೆ ಹೋಲಿಸ್ಕೊಂಡ್ರೆ ಈ 10 ಮೀಟ್ರೋ 20 ಮೀಟ್ರೋ 100 ಮೀಟ್ರೋ ಏನೋ ಹೇಳ್ತೀವಲ್ಲ, ಅದು ನೆಗ್ಲಿಜಿಬಲಿ ಸ್ಮಾಲ್. ಹಾಗಾಗಿ ನಾವೇನು ಮಾಡ್ತೀವಿ, ಈ ಫಾರ್ಮುಲಾನ GMM ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅಷ್ಟೇ ಬರಿತೀವಿ. ಅಂದರೆ ಹೆಚ್ಚನ್ನು ನೆಗ್ಲೆಕ್ಟ್ ಮಾಡ್ತೀವಿ. ಬೈ ಕನ್ಸಿಡರಿಂಗ್ ಅ ಲಾರ್ಜರ್ ವ್ಯಾಲ್ಯೂ ಫಾರ್ ಆರ್, ಸ್ಮಾಲರ್ ವ್ಯಾಲ್ಯೂ ಫಾರ್ ಹೆಚ್ ಕ್ಯಾನ್ ಬಿ ನೆಗ್ಲೆಕ್ಟೆಡ್. ಸೊ ಇಲ್ಲಿ ಬೇಕಾದ್ರೆ ಒಂದು ಲೈನ್ ಬರೀರಿ, ನೆಗ್ಲೆಕ್ಟ್ ಹೆಚ್. ವಿ ರೈಟ್ ಎಫ್ ಇಸ್ ಈಕ್ವಲ್ ಟು GMM ಬೈ ಆರ್ ಸ್ಕ್ವೇರ್. ಇದು ಒಂದು. ಅದೇ ನ್ಯೂಟನ್ಸ್ ಲಾ ಇನ್ನೊಂದು ಕಡೆ ಏನು ಹೇಳುತ್ತೆ? ಫೋರ್ಸ್ ಈಸ್ ಈಕ್ವಲ್ ಟು mg ಅಥವಾ MA ಫಾರ್ ಆಕ್ಸಿಲರೇಷನ್. ದಿಸ್ ಟೈಮ್ ಇಟ್ ಈಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಐ ಟೇಕ್ ಇಟ್ ಆಸ್ mg. ಸೊ ಎರಡನ್ನು ಈಕ್ವೇಟ್ ಮಾಡಿ, ಅಲ್ಲಿ ಏನಾಯಿತು? mg ಈಸ್ ಈಕ್ವಲ್ ಟು GMM ಡಿವೈಡೆಡ್ ಬೈ ಆರ್ ಸ್ಕ್ವೇರ್. Okay, cancel m and m, so that small g is equal to gm divided by r square. This is the relation between acceleration due to gravity and gravitational constant. ಬಹಳ ಮುಖ್ಯವಾದಂಥ ಈಕ್ವೇಷನ್ ಇದು. ಇದನ್ನು ಭಾಳಷ್ಟು ಕಡೆ ನಾವು ಉಪಯೋಗಿಸ್ತೀವಿ. ಸೊ acceleration due to gravity depends on mass of the body. Mass of the body ಅಂದರೆ mass of the planet, not the mass of that pen or ಡಸ್ಟರ್ ಆರ್ ಚಾಕ್ ಪೀಸ್ ಆರ್ ವಾಟ್ ಎವರ್ ಇಟ್ ಈಸ್, ವಾಟ್ ಯು ಆರ್ ಅಲೋಯಿಂಗ್ ಟು ಫಾಲ್, ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಯಾವ ಪ್ಲ್ಯಾನೆಟ್ಟಿನ ಮೇಲೆ ನೀವಿದ್ದೀರಾ, ಈಗ ಯಾವ ಆಬ್ಜೆಕ್ಟಿನ ಮೇಲೆ ಇದ್ದೀರಾ, ಯಾವ ಸ್ಯಾಟಲೈಟ್ನ ಮೇಲೆ ಇದ್ದೀರಾ ನೀವು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಈಗ ಮೂನ್ಗೆ ಹೋದರೆ ಮೂನಿನ ಮಾಸ್ ತುಂಬ ಕಡಿಮೆ, ಅಲ್ಲಿಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕೂಡ ತುಂಬ ಕಡಿಮೆ. ಅದೇ ಅರ್ತಿಗೆ ಬಂದರೆ ಮಾಸ್ ತುಂಬ ಜಾಸ್ತಿ, ಹಾಗಾಗಿ ಜಿ ಈಸ್ ಆಲ್ಸೋ ಮೋರ್. ಓಕೆ, ಜಿ ಈಸ್ ಈಕ್ವಲ್ ಟು GM ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಆಯಿತು. ನಾವು ಲೆಟ್ ಅಸ್ ಕನ್ಫೈನ್ ಓನ್ಲಿ ಟು ಅರ್ತ್. ಅರ್ತಿಗಷ್ಟೇ ಸೀಮಿತಗೊಳಿಸ್ಕೊಂಡು ಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ನಮಗೆ ಎಲ್ಲ ಗೊತ್ತಿರೋ ಹಾಗೆ ಜಿ ವ್ಯಾಲ್ಯೂ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ. ಆದರೆ ಇದು ಎಲ್ಲ ಕಡೆಗೂ ಏನು ಸೇಮ್ ಇರೋದಿಲ್ಲ. ಆವ್ರೇಜ್ ವ್ಯಾಲ್ಯೂ ನಾವು 9.8 ಅಂತ ಬರಿತೀವಿ. ಆದರೆ ಜಿ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ. ಅರ್ತಿನ ಮೇಲೂ ವೇರಿ ಆಗುತ್ತೆ, ಅರ್ತಿನಿಂದ ಮೇಲಕ್ಕೆ ಹೋದರೂ ವೇರಿ ಆಗುತ್ತೆ, ಕೆಳಗಡೆ ಹೋದರೂ ಅರ್ತ್ ವೇರಿ ಆಗುತ್ತೆ. ದಟ್ ಮೀನ್ಸ್ ಜಿ ವೇರೀಸ್ ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್, ಎಬೋವ್ ದಿ ಅರ್ತ್, ಈವನ್ ಬಿಲೋ ದಿ ಅರ್ತ್ ಆಲ್ಸೋ. ನೌ ಐ ವಿಲ್ ಎಕ್ಸ್ಪ್ಲೈನ್ how G varies on the surface of the earth, inside the surface of the earth, above the surface of the earth, one by one. Okay, now we will see how G varies on the surface of the earth. Actually, on the surface of the earth, G, that means acceleration due to gravity, varies due to three reasons. Number one, the mass of the earth, mass of the earth is not uniformly distributed. You know it is not exactly same everywhere. In fact, earth we say it is spherical, but in reality it is not spherical. It is not spherical at all. It is flat at the poles and bulged at the equator.
So this radius and this radius are not same. In fact, this radius is around 21 kilometer less than this radius. Equator ನಲ್ಲಿ ಅರ್ತ್ ಸ್ವಲ್ಪ ಬಲ್ಜ್ ಆಗಿದೆ, ಪೋಲ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಇದೆ. Because of this uneven distribution of mass, because of the uneven surface of the earth, G varies. G is large at the poles and less at the equator. Equator ಹತ್ರ ಅಂದರೆ ಪೋಲ್ಸ್ ಇಂದ ಇಕ್ವೇಟೋರಿಗೆ ಬರ್ತಾ ಹೋದಂಗೆಲ್ಲ ಜಿ ಕಡಿಮೆ ಆಗುತ್ತೆ, because of the uneven distribution of the mass. ಓಕೆ, ಇದು ಒಂದು ಪಾಯಿಂಟ್. ಸೊ ವೈ ಜಿ ವೇರೀಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. ಎರಡನೇದು, ಅರ್ತ್ ವಿ ಆಲ್ ನೋ ರೊಟೇಟ್ ಅಬೌಟ್ ದಿ ಆಕ್ಸಿಸ್, passing through north and south pole. It is rotating about an axis passing through north and south pole in a circular path. They all will rotate in a circular path because of the angular velocity. The acceleration due to gravity changes, and we can show that g dash, not angular velocity, position. At different position, particles will have different g values because of the rotational motion. And we can show that g is dash is equal to g minus r square omega into cos theta. R square omega into cos theta, where theta is nothing but latitude. Any position along the axis, that is along the equator, theta equals 0, and somewhere here theta equals 90. At poles theta equals 90, therefore g dash is equal to g. At equator theta equals 0, g dash is equal to g minus r omega square. ನೋಡಿ ಇಲ್ಲಿ ಮೈನಸ್ ಬಂತಲ್ವಾ, g ಕಡಿಮೆ ಆಯಿತು. ಅದನ್ನೇ ನಾನು ಹೇಳಿದ್ದು, ಪೋಲ್ಸ್ ಹತ್ರ ಮ್ಯಾಕ್ಸಿಮಮ್ ಇರುತ್ತೆ, ಈಕ್ವೇಟರ್ ಹತ್ರ ಕಡಿಮೆ ಇರುತ್ತೆ, ಮಿನಿಮಮ್ ಇರುತ್ತೆ. ಸೊ ಇಫ್ ಯು ಗೋ ಫ್ರಮ್ ಪೋಲ್ಸ್ ಟು ಈಕ್ವೇಟರ್, ಜಿ ವ್ಯಾಲ್ಯೂ ಕೀಪ್ಸ್ ಆನ್ ಚೇಂಜಿಂಗ್. ಸೊ ಅಂದರೆ ಜಿ ಅನ್ನೋದು ಆ್ಯಂಗ್ಯುಲರ್ ಸ್ಪೀಡಿನ ಮೇಲೆ ಡಿಪೆಂಡ್ ಆಗಿದೆ, ಥೀಟಾ ಮೇಲೆ ಡಿಪೆಂಡ್ ಆಗಿದೆ, ಆಮೇಲೆ ಮಾಸ್ ಡಿಸ್ಟ್ರಿಬ್ಯೂಷನ್ ಮೇಲೂ ಡಿಪೆಂಡ್ ಆಗಿದೆ. ಈ ಥರ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್ ಜಿ ವೇರೀಸ್. ಇವೆಲ್ಲ ಒಂದು ಮಾರ್ಕಿಗೆ ಕೇಳ್ಬೋದು. ವೇರ್ ಆನ್ ದಿ ಅರ್ತ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಈಸ್ ಮ್ಯಾಕ್ಸಿಮಮ್, ಇಟ್ ಈಸ್ ಅಟ್ ಪೋಲ್. Where it is minimum, that is along equator. What is the effect of angular velocity? G dash is equal to g minus r square omega into cos theta. Okay, theta is nothing but location, that is latitude. Any place on the equator, theta is 0. Any place at pole or this pole, it is 90 degree. So as you go from pole to equator, theta changes and also g value changes. Idu on the surface of the earth. ಈಗ ನಾವು above the surface of the earth ಅನ್ನು ತಗೊಳ್ಳೋಣ. Let us say there is one object above the surface of the earth at a height of h. Already we know radius is r. Okay, now I want to know the acceleration due to gravity here. See, we know this equation. On earth ಇವೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು, ನೀವು ಬರೆದು ಆಮೇಲೆ ಇಕ್ವೇಷನ್ ಅನ್ನು ಶುರು ಮಾಡಬೇಕು. ಕನ್ಸಿಡರ್ ಎ ಬಾಡಿ ಆಫ್ ಮಾಸ್ m above the earth surface at a height of h. Let g dash be the acceleration due to gravity at h. Okay, then on the earth g is equal to gm divided by r square. gm divided by r square. above the earth ಇದನ್ನ ಬೇಕಾದ್ರೆ ಪಾಯಿಂಟ್ P ಅಂತ ಕರೆಯೋಣ. at P g dash is equal to gm divided by r plus h whole square. ಇವಾಗ ಡಿಸ್ಟೆನ್ಸ್ ಬಂದು r plus h whole square. ಇಲ್ಲಿ ನಾನು h ಅನ್ನು ಇಗ್ನೋರ್ ಮಾಡಿದ್ದೆ, ನೆಗ್ಲೆಕ್ಟ್ h. ಯಾಕೆ ಅಂದರೆ h ಈಸ್ ವೆರಿ ಸ್ಮಾಲ್ ಅನ್ನೋ ಥರ ತಗೊಂಡಿದ್ದೆ, ಆದರೆ ಇಲ್ಲಿ h ಅನ್ನು ಜಾಸ್ತಿ ತಗೋತೀನಿ. 100 ಕಿಲೋಮೀಟರ್ 200 ಕಿಲೋಮೀಟರ್ ಈ ಥರ ತೊಗೋತೀನಿ. ಇಲ್ಲಿ 100 ಮೀಟರ್ 200 ಮೀಟರ್ ಆ ಥರ ತೊಗೊಂಡಿದ್ದೆ. ಇಲ್ಲಿ ಐ ಟೇಕ್ ಹೆಚ್ ಕನ್ಸಿಡರಬಲಿ ಲಾರ್ಜ್, ದೇರ್ಫೋರ್ ಐ ಕ್ಯಾನಾಟ್ ನೆಗ್ಲೆಕ್ಟ್ ದಿಸ್. ಗಾಟ್ ಇಟ್? ನಾವು ಟೇಕ್ ದ ರೇಷಿಯೋ. ಬೇಕಾದ್ರೆ ಇದನ್ನು ಈಕ್ವೇಷನ್ 1 ಅಂತ ಕರೀರಿ, ಈಕ್ವೇಷನ್ 2 ಅಂತ ಕರೀರಿ. ಅಲ್ಲಿಗೆ ಜಿ ಡ್ಯಾಶ್ ಬೈ ಜಿ ಮಾಡಿದಾಗ ದಿಸ್ ಡಿವೈಡೆಡ್ ಬೈ ದಿಸ್ ಆಗುತ್ತೆ. ದಟ್ ಈಸ್ ಜಿ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಜಿ ಎಮ್ ಡಿವೈಡೆಡ್ by r square. LHS by LHS, RHS by RHS. GM ಕ್ಯಾನ್ಸಲ್ ಆಯಿತು. ಕೊನೆಗೆ ಉಳಿಯೋದು g dash by g is equal to r square goes to numerator
r plus h comes to denominator. Follow carefully. Next step what I will do, g dash by g is equal to r square ಹಾಗೆ ಇಟ್ಕೋತೀನಿ ಮೇಲ್ಗಡೆ, ಇಲ್ಲಿ ಕೆಳಗಡೆ r ಸ್ಕ್ವೇರ್ ಅನ್ನು ಹೊರಗಡೆ ತಕ್ಕೊಂಡ್ಬಿಡ್ತೀನಿ. r ಸ್ಕ್ವೇರ್ ಅನ್ನು ತಕ್ಕೊಂಡಾಗ ಇದು 1 ಆಗುತ್ತೆ, ಪ್ಲಸ್ ಇದು h ಡಿವೈಡೆಡ್ ಬೈ r ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆ, ಸೊ ಐ ಹ್ಯಾವ್ ಟೇಕನ್ r ಸ್ಕ್ವೇರ್ ಕಾಮನ್ ಫ್ಯಾಕ್ಟರ್. r ಸ್ಕ್ವೇರ್ ಅಲ್ಲ, r ತಗೋತೀನಿ, ಬಟ್ ತಗೋಬೇಕಾದ್ರೆ ಅಲಾಂಗ್ ವಿತ್ ಸ್ಕ್ವೇರ್ ಬರೋದ್ರಿಂದ ಇಟ್ ಈಸ್ r ಸ್ಕ್ವೇರ್ ಓನ್ಲಿ. ಓಕೆ, ಕ್ಯಾನ್ಸಲ್ r ಸ್ಕ್ವೇರ್, ವಿ ಹ್ಯಾವ್ ನೌ g ಡ್ಯಾಶ್ ಬೈ g ಈಸ್ ಈಕ್ವಲ್ ಟು 1 ಮೇಲ್ಗಡೆ 1 ಡಿವೈಡೆಡ್ ಬೈ 1 ಪ್ಲಸ್ h ಬೈ r ಹೋಲ್ ಸ್ಕ್ವೇರ್. ಗೊತ್ತಾಗ್ತಾ ಇದೆಯಾ? ಹೋಲ್ ಸ್ಕ್ವೇರ್, ದಟ್ ಈಸ್ ಜಿ ಡ್ಯಾಶ್ ಬೈ ಜಿ ಇಸ್ ಈಕ್ವಲ್ ಟು ಇದಿಷ್ಟನ್ನು ಮೇಲಕ್ಕೆ ತಗೊಂಡೋಗಿ 1 ಪ್ಲಸ್ ಹೆಚ್ ಬೈ ಆರ್ ಸ್ಕ್ವಯರ್ ಮೇಲೆ ಹೋದರೆ -2 ಆಗುತ್ತೆ. ಓಕೆ, ಈಗ ಒಂದು ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಅಂತ ಹೋಲ್ ಸ್ಕ್ವೇರ್ ಇದೆ, ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದಿಂದ ಬಳಸಿ ಇದನ್ನು ಸಾಲ್ವ್ ಮಾಡ್ಬೋದು, ಎಕ್ಸ್ಪ್ಯಾಂಡ್ ಮಾಡ್ಬೋದು. ಈಗ ನಾವು a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಬಳಸೋಕ್ಕಾಗಲ್ಲ, ಇದಕ್ಕೆ ಬೇರೆ ಥರದ ಎಕ್ಸ್ಪ್ಯಾನ್ಷನ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಇದಿಷ್ಟನ್ನು ಸೇರಿ ನಾವು ಜಿ ಡ್ಯಾಶ್ ಬೈ ಜಿ ಇಸ್ ಈಕ್ವಲ್ ಟು ಇಷ್ಟನ್ನು ಸೇರಿ 1 ಮೈನಸ್ 2h ಡಿವೈಡೆಡ್ ಬೈ ಆರ್ ಅಂತ ಬರೀಬೋದು. ಸರ್ ಇದು ಹೆಂಗೆ ಬಂತು ಸರ್? ಅದರ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಬರೆದು ಬಿಡ್ಬೋದು. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ಅಂತ ಅರ್ಥ, ಎಕ್ಸಾಮ್ನವ್ರು ಕೂಡ ಅದನ್ನು ಕನ್ಸಿಡರ್ ಮಾಡ್ತಾರೆ. ಅಲ್ಲಿಗೆ ಜಿ ಡ್ಯಾಶ್ ಇಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ 2h ಡಿವೈಡೆಡ್ ಬೈ ಆರ್. ಮಕ್ಕಳೇ, ಈಕ್ವೇಷನ್ ಅನ್ನು ಗಮನಿಸಿ. ಇಲ್ಲಿ ಜಿ ಡ್ಯಾಶ್ ಅನ್ನೋದು ಹೆಚ್ ಅನ್ನೋ ಹೈಟಲ್ಲಿ ಇರ್ತಕ್ಕಂಥ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ನೀವು ಭೂಮಿಯಿಂದ ಮೇಲೆ 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 ಹೋಗ್ತಾ ಹೆಚ್ಚು ಜಾಸ್ತಿ ಆಗುತ್ತೆ. ಹೆಚ್ಚು ಜಾಸ್ತಿ ಆಯಿತು ಅಂದರೆ ಈ ಟರ್ಮು ಜಾಸ್ತಿ ಆಗುತ್ತೆ. ಓಕೆ, ಅಂದರೆ 1 ಮೈನಸ್ ಸಮಥಿಂಗ್ ಅಂದರೆ ಜಿ ಮೈನಸ್ ಸಮಥಿಂಗ್ ಅಂತ. ಜಿ ಅಷ್ಟೇ ಇರೋದಿಲ್ಲ, 9.8 ಅಷ್ಟೇ ಇರೋದಿಲ್ಲ, 9.8 ಮೈನಸ್ ಸಮಥಿಂಗ್ ಅಂತ. ಅಂದರೆ 9.8ಅಲ್ಲಿ ಒಂದು ಸ್ವಲ್ಪ ಕಳೆದಂಗೆ ಆಗಲಿಲ್ವಾ? ಅಂದರೆ ಜಿ ಡ್ಯಾಶ್ ಈಸ್ ಲೆಸ್ ದ್ಯಾನ್ ಜಿ. ಸೊ ಇಟ್ ಈಸ್ ನೋ ಮೋರ್ 9.8. ಅಂದರೆ ಅರ್ಥ ಏನು? ಭೂಮಿಯಿಂದ ಮೇಲಕ್ಕೆ ಹೋಗ್ತಾ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗುತ್ತೆ. ಸೊ ಇಫ್ ಯು ಗೋ ಅಬೋವ್ ದಿ ಅರ್ತ್, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಕ್ರೀಸಸ್. ಓಕೆ, ಸೊ ಒಬ್ಟೈನ್ ದ ಎಕ್ಸ್ಪ್ರೆಷನ್ ಅಂತಂದು ಡಿಸ್ಕಸ್ ದ ವೇರಿಯೇಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಹೈಟ್ ಅಂತ ಕೇಳ್ಬೋದು, ಇದನ್ನು ಬರೀರಿ. ಓಕೆ, ಸೊ ಇದಾದಮೇಲೆ ಇನ್ನು ಒಂದಿದೆ, ವಿತ್ ಡೆಪ್ತ್. ಮೇಲಕ್ಕೆ ಹೋದರೆ ಹಿಂಗಾಗುತ್ತೆ, ಭೂಮಿನಲ್ಲಿ ಗುಂಡಿ ತೆಗೆದು ಒಳಗಡೆ ಹೋದರೆ ಏನಾಗುತ್ತೆ? ದಟ್ ಆಲ್ಸೋ ವಿ ವಿಲ್ ಸಿ ನೌ. ವೇರಿಯೇಷನ್ ಆಫ್ ಜಿ ವಿತ್ ರೆಸ್ಪೆಕ್ಟ್ ಟು ಡೆಪ್ತ್. ಈಗ ಇದು ಅರ್ತ್ ಇಷ್ಟಿದೆ ಅಂತ ಇಟ್ಕೊಳ್ಳಿ, ಅರ್ತ್ ಸರ್ಫೇಸ್ ಇದು, ಇಲ್ಲಿಂದ ತಗೊಂಡಾಗ ರೇಡಿಯಸ್ ಆಯಿತು. ಈ ಪಾಯಿಂಟಲ್ಲಿ ಇದನ್ನು ಬೇಕಾದ್ರೆ ನಾನು ಎಕ್ಸ್ ಅಂತ ಕರಿತೀನಿ. ಅಟ್ ಎಕ್ಸ್ ಜಿ ಈಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇದರಲ್ಲಿ ಏನು ಅನುಮಾನ ಇಲ್ಲ. ಈಗ ನಾನು ಸ್ವಲ್ಪ ಗುಂಡಿ ತೆಗೆದುಬಿಟ್ಟು ಇಲ್ಲಿಗೆ ಬರ್ತೀನಿ, ಇಷ್ಟು ಕೆಳಗಡೆ ಬರ್ತೀನಿ, ಒಳಗಡೆ ಇಳಿತೀನಿ. ಎಷ್ಟು? ಐ ಗೋ ಟು ಎ ಡೆಪ್ತ್ ಆಫ್ ಹೆಚ್. ಆವಾಗ ನಾನು ಅರ್ಥನ ಇಷ್ಟು ಮಾತ್ರ ಕನ್ಸಿಡರ್ ಮಾಡಬೇಕು, ಇಷ್ಟೇ ಮಾಸೆ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತಾ ಇರೋದು. ಬೇಕಾದ್ರೆ ಇದನ್ನು ನಾನು ವೈ ಅಂತ ಕರಿತೀನಿ. ಅಟ್ ವೈ ನೌ ಐ ಕೆನಾಟ್ ರೈಟ್ ಜಿ, ಐ ಹ್ಯಾವ್ ಟು ರೈಟ್ ಜಿ ಡ್ಯಾಶ್ ಈಸ್ ಈಕ್ವಲ್ ಟು ಜಿ. ಐ ಕೆನಾಟ್ ರೈಟ್ ಎಮ್. ಯಾಕೆ? ಫುಲ್ ಅರ್ತಿನ ಮಾಸ್ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತಾ ಇಲ್ಲ, ಇಷ್ಟು ಪೋರ್ಷನ್ ಮಾಸ್ ಹೊರಟು ಹೋಗಿದೆ. ಇದನ್ನು ಶೆಲ್ ಥಿಯರಮ್ ಅಂತ ಕೂಡ ಕರೀತಾರೆ. ಈಗ ಅದ್ರ ಮೇಲೆ ಆ್ಯಕ್ಟ್ ಮಾಡ್ತಾ ಇರೋದು ಬರೀ ಇಷ್ಟು ಮಾತ್ರ ಅಷ್ಟೇನೆ. ಇಷ್ಟು ಮಾತ್ರ ಅಂದರೆ ಎಷ್ಟು? ಇದರ ರೇಡಿಯಸ್ಸನ್ನು ನಾನು ಏನಂತ ಬರಿಬೋದು? ಆರ್ ಮೈನಸ್ ಹೆಚ್ ಅಂತ ಬರಿಬೋದು. ಫುಲ್ ಅರ್ತಿನ ರೇಡಿಯಸ್ಸನ್ನು ಆರ್ ಅಂತ ಬರಿಬೋದು. ಸೊ ಆರ್ ಅಂತ ರೇಡಿಯಸ್ ಇದ್ದರೆ ಫುಲ್ ಮಾಸ್, ಈಗಿರೋದು ಆರ್ ಮೈನಸ್ ಹೆಚ್, ಅದಕ್ಕೆ ಎಮ್ ಡ್ಯಾಶ್ ಅಂತ ಬರಿತೀನಿ, ಡಿವೈಡೆಡ್ ಬೈ ಆರ್ ಮೈನಸ್ ಹೆಚ್ ಹೋಲ್ ಸ್ಕ್ವೇರ್. Okay, as usual take that ratio g dash by g, that is equal to, one step skip ಮಾಡ್ತೀನಿ, this by this ಬರೀಬೇಕು. ಬರೆದುಬಿಟ್ಟು ಜಿ ಜಿ ಕ್ಯಾನ್ಸಲ್ ಆಗುತ್ತೆ, ಏನೇನು ಉಳಿಯುತ್ತೆ ನೋಡ್ಕೊಂಡು ಹೋಗಿ. ಜಿ ಡ್ಯಾಶ್ ಅಂದರೆ ಎಮ್ ಡ್ಯಾಶ್ ಡಿವೈಡೆಡ್ ಬೈ ಆರ್ ಮೈನಸ್ ಹೆಚ್ ಹೋಲ್ ಸ್ಕ್ವಯರ್ ಇಂಟು, ಇದು ಕೆಳಗಡೆ ಬಂದಿರುತ್ತೆ, ಮೇಲೆ ಹೋದಾಗ ಆರ್ ಸ್ಕ್ವಯರ್ ಡಿವೈಡೆಡ್ ಬೈ ಎಮ್ ಆಗುತ್ತೆ. ಇದೊಂದು ಸ್ಟೆಪ್ಪನ್ನು ನಿಮಗೆ ಬಿಟ್ಟಿದ್ದೀನಿ, ಕನ್ವಿನ್ಸ್ ಮಾಡ್ಕೊಳ್ಳಿ, ಒಂದ್ಸತಿ ಬರೆದು ಸಿಂಪ್ಲಿಫೈ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ ಈಕ್ವೇಷನ್ 1.
ಈಗ ನಮ್ಮ ಮುಂದಿರೋ ಸವಾಲೇನು, ಎಮ್ ಡ್ಯಾಶನ್ನು ಕಂಡುಹಿಡಿಯೋದು. ಅಂದರೆ ಇಷ್ಟು ಮಾಸ್ ಅಂದರೆ ಎಷ್ಟಿರುತ್ತೆ ಸರ್ ಅದನ್ನು ಕಂಡುಹಿಡಿಬೇಕು. ಅದಕ್ಕೆ ಒಂದು ಪ್ರಾಪರ್ಟಿ ಇದೆ, ಡೆನ್ಸಿಟಿ ಆಫ್ ದ ಅರ್ಥನ್ನು ಕನ್ಸಿಡರ್ ಮಾಡೋಣ. ಸೊ ಈಕ್ವೇಷನ್ ಆಮೇಲೆ ಬಳಸ್ಕೋತೀನಿ. ವಿ ನೋ ಡೆನ್ಸಿಟಿ ಈಸ್ ಆಲ್ವೇಸ್ ಸೇಮ್. ಸೊ ಔಟರ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಇನ್ನರ್ ಡೆನ್ಸಿಟಿ. ಔಟರ್ ಸರ್ಫೇಸಿನ ಡೆನ್ಸಿಟಿ ಅಂದರೆ ಎಷ್ಟು, ಮಾಸ್ ಡಿವೈಡೆಡ್ ಬೈ ಔಟರ್ ಫುಲ್ ಅರ್ಥಿನ ಡೆನ್ಸಿಟಿ ಎಷ್ಟು, ಮಾಸ್ ಡಿವೈಡೆಡ್ ಬೈ ಅದರ ವಾಲ್ಯೂಮ್. ಅಂದರೆ 4/3 ಪೈ ಆರ್ ಕ್ಯೂಬ್ ಈಸ್ ಈಕ್ವಲ್ ಟು ಒಳಗಡೆ ಇರೋ ಡೆನ್ಸಿಟಿ ಎಷ್ಟು, ಎಮ್ ಡ್ಯಾಶ್ ಅದು ಡಿವೈಡೆಡ್ ಬೈ ಅದರ ವಾಲ್ಯೂಮ್ ಎಷ್ಟು, 4/3 ಪೈ ಆರ್ ಅಲ್ಲ ಆರ್ ಮೈನಸ್ ಹೆಚ್ ಹೋಲ್ ಕ್ಯೂಬ್. ಗೊತ್ತಾಗ್ತಾ ಇದೆಯಾ? ಇದು ಡೆನ್ಸಿಟಿ, ಎರಡು ಡೆನ್ಸಿಟಿ. ಇಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಒಳಗಡೆ ಹೋದರೆ ಅದ್ರದ್ದು ಡೆನ್ಸಿಟಿ ಅಷ್ಟೇ ಇರುತ್ತೆ. ಡೆನ್ಸಿಟಿ won't change. On that basis I have written this formula. Outer part this one, inner part this one, outer part radius r, inner part radius r minus h. ಇಷ್ಟು ಬರೆದ ಮೇಲೆ ಕ್ಯಾನ್ಸಲ್ ಮಾಡಿ 4/3 ಪೈ ಉಳಿಯೋದು ಎಮ್ ಡ್ಯಾಶ್ ಆ್ಯಂಡ್ ಎಮ್ ಡ್ಯಾಶ್ ಮಾತ್ರ ಬರೆಯೋಣ. ಅಲ್ಲಿಗೆ ಎಮ್ ಡ್ಯಾಶ್ ಇಸ್ ಈಕ್ವಲ್ ಟು ಉಳಿದಿದ್ದು ಈ ಕಡೆ ಬರುತ್ತೆ, ಎಮ್ ಇಂಟು ಆರ್ ಮೈನಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಕಾಲ್ ದಿಸ್ ಆಸ್ ಈಕ್ವೇಷನ್ 2. ಗೊತ್ತಾಯ್ತಲ್ವಾ? ಸೊ ಈ ಈಕ್ವೇಷನ್ 2 ಅನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ದೇರ್ ಫೋರ್ ಜಿ ಡ್ಯಾಶ್ ಬೈ ಜಿ ಇಸ್ ಈಕ್ವಲ್ ಟು ಎಮ್ ಡ್ಯಾಶ್ ಜಾಗಕ್ಕೆ ಎಮ್ ಇಂಟು ಆರ್ ಮೈನಸ್ ಹೆಚ್ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಕ್ಯೂಬ್, ಎಮ್ ಡ್ಯಾಶ್ ಜಾಗಕ್ಕೆ ಹೋಲ್ ಥಿಂಗ್ ಡಿವೈಡೆಡ್ ಬೈ ಆರ್ ಮೈನಸ್ ಹೆಚ್ ಹೋಲ್ ಸ್ಕ್ವಯರ್ ಇಂಟು ಆರ್ ಸ್ಕ್ವಯರ್ ಡಿವೈಡೆಡ್ ಬೈ ಎಮ್. ಇದೊಂದು ಸ್ಟೆಪ್ ದೊಡ್ಡದಾಗಿ ಕಾಣಿಸುತ್ತೆ. ನಾನೇನು ಮಾಡಿದೆ, ಎಮ್ ಡ್ಯಾಶ್ ಜಾಗಕ್ಕೆ ಇದನ್ನು ಹಾಕಿದೆ. ಇದಿಷ್ಟು ಎಮ್ ಡ್ಯಾಶ್, ಇನ್ನು ಉಳಿದಿದ್ದು ಆರ್ ಮೈನಸ್ ಹೆಚ್ ಹಂಗೆ ಇದೆ, ಇಂಟು ಹಂಗೆ ಇದೆ, ಆರ್ ಸ್ಕ್ವೇರ್ ಹಂಗೆ ಇದೆ, ಎಮ್ ಹಾಗೆ ಇದೆ. ಕ್ಯಾನ್ಸಲ್ ಮಾಡಿ, ಎಮ್ ಕ್ಯಾನ್ಸಲ್, ಆರ್ ಮೈನಸ್ ಹೆಚ್ ಆರ್ ಸ್ಕ್ವೇರ್ ಆರ್ ಕ್ಯೂಬ್ ಕ್ಯಾನ್ಸಲ್ ಆಗಿ ಉಳಿದಿದ್ದು ಜಿ ಡ್ಯಾಶ್ ಬೈ ಜಿ. ನ್ಯೂಮರೇಟರಲ್ಲಿ ಆರ್ ಸ್ಕ್ವೇರ್ ಉಳೀತು, ಸಾರಿ ನ್ಯೂಮರೇಟರ್ನಲ್ಲಿ ಆರ್ ಮೈನಸ್ ಹೆಚ್ ಉಳೀತು, ಡಿನಾಮಿನೇಟರ್ನಲ್ಲಿ ಆರ್ ಉಳೀತು. ಇಲ್ಲಿನೇನೂ ಉಳಿಲಿಲ್ಲ. ಓಕೆ, ಅಲ್ಲಿಗೆ ಇಲ್ಲಿ ಮತ್ತೆ ನಾನು ಆರನ್ನು ಕಾಮನ್ ತಗೋತೀನಿ. 1 ಮೈನಸ್ ಹೆಚ್ ಬೈ ಆರ್ ಆಯಿತು, ಡಿವೈಡೆಡ್ ಬೈ ದಿಸ್ ಆರ್ ಆ್ಯಸ್ ಇಟ್ ಈಸ್ ಇರುತ್ತೆ. ಆರ್ ಕ್ಯಾನ್ಸಲ್ ಮಾಡಿದರೆ ಇಟ್ ಈಸ್ 1 ಮೈನಸ್ ಹೆಚ್ ಬೈ ಆರ್, ದಟ್ ಈಸ್ ಜಿ ಡ್ಯಾಶ್ ಬೈ ಜಿ ಈಸ್ 1 ಮೈನಸ್ ಹೆಚ್ ಬೈ ಆರ್, ಆರ್ ಜಿ ಡ್ಯಾಶ್ ಅಲೋನ್ ಈಸ್ ಈಕ್ವಲ್ ಟು ಜಿ ಇಂಟು 1 ಮೈನಸ್ ಹೆಚ್ ಬೈ ಆರ್. ನೋಡಿ, ಒಂದೇ ಒಂದು ವ್ಯತ್ಯಾಸ. ಯಾವುದಕ್ಕೆ? ಇನ್ಸೈಡ್ ದಿ ಅರ್ತ್ಗೂ ಎಬೋವ್ ದಿ ಅರ್ತ್ಗೂ. ಎಬೋವ್ ದಿ ಅರ್ಥ ಆದರೆ 2h ಬರುತ್ತೆ, ಇನ್ಸೈಡ್ ದಿ ಅರ್ಥ ಆದರೆ ಹೆಚ್ ಬರುತ್ತೆ. ಒಟ್ಟಾರೆ ನೀವು ಭೂಮಿ ಒಳಗಡೆ ಹೋದರೂ ಜಿ ಕಡಿಮೆ ಆಗುತ್ತೆ, ಭೂಮಿ ಮೇಲೆ ಹೋದರೂ ಜಿ ಕಡಿಮೆ ಆಗುತ್ತೆ. ಮಕ್ಕಳೇ, ಒಂದು ಸ್ವಲ್ಪ ಯೋಚನೆ ಮಾಡಿ. ಭೂಮಿನ ಕೊರ್ಕೊಂಡು ಸೀದಾ ಇಲ್ಲಿಗೆ ಬರ್ತೀರಾ ಅಂದರೆ ಎಲ್ಲಿಗೆ? ಸೆಂಟರ್ ಆಫ್ ದಿ ಅರ್ತಿಗೆ ಬರ್ತೀರಾ, ಹೆಚ್ಚಿಗೆ ಬರ್ತೀರಾ ಅಂದರೆ ಆರಿಗೆ ಬರ್ತೀರಾ. ಅಲ್ಲಿಗೆ ಹೆಚ್ ಇಸ್ ಈಕ್ವಲ್ ಟು ಆರ್ ಆಗುತ್ತೆ. ಅವಾಗ ಇದೇನಾಗ್ಬೋದು ಯೋಚನೆ ಮಾಡಿ ನೋಡೋಣ. ಇಲ್ಲಿ ಬರಿತೀನಿ, ಅಟ್ ಸೆಂಟರ್ ಆಫ್ ದಿ ಅರ್ತ್ ಏನಾಗುತ್ತೆ? ಹೆಚ್ ಇಸ್ ಈಕ್ವಲ್ ಟು ಆರ್, ಜಿ ಡ್ಯಾಶ್ ಇಸ್ ಈಕ್ವಲ್ ಟು 0 ಬಿಕಾಸ್ ಆರ್ ಬೈ ಆರ್ ಈಸ್ 1 ಮೈನಸ್ 1 ಈಸ್ 0, ಸೊ ಜಿ ಇಸ್ ಈಕ್ವಲ್ ಟು 0. That means at the center of the earth there is no acceleration due to gravity. So ಈ ಥರ ವೇರಿಯೇಷನ್ ಆಫ್ G with respect to height, with respect to depth, with respect to latitude, with respect to surface of the earth I have explained. Please practice all these derivations. I will come back to you with few more statements, few more discussions on the gravitation chapter. Okay, thank you very much.